ಅವ್ರ ಮಗಳನ್ನ ಲವ್ ಮಾಡಿದ್ರಾ ಫ್ರೆಂಡ್ಸ್? ಸೌಂಡ್ ಅಂತೂ ಭಾರಿಯಾಗಿ ಕೇಳಿಸ್ತಿದೆ. ಅವ್ರ ಮಗಳನ್ನ ಲವ್ ಮಾಡಿದ್ರಂತೆ. ನಾನೊಬ್ಬನೇ ಇಲ್ಲಿ ಇದ್ದೀನಿ, ಅವ್ರಿಗೆ ಬೈತಾ ಇದ್ದೀನಿ ಅಂತಲೂ ನನಗೆ ಚೆನ್ನಾಗಿ ಗೊತ್ತು. ಅದರಿಂದ ನನಗೆ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಅಂತಲೂ ಗೊತ್ತು. ಬಟ್ ನನಗೆ ಆ ವಿಷಯ, ಆ ವಿಡಿಯೋ ಅವ್ರ ಚಾನಲಲ್ಲಿ ನಾನು ನೋಡ್ದವಾಗಿಂದ ನನಗೆ ಸಿಕ್ಕಾಪಟ್ಟೆ ಕೋಪ ನಿಮ್ಮ ಮೇಲೆ. ಇಲ್ಲ, ಈ ಸೀಟ್ನ ಬೇಕಾದ್ರೆ ನನ್ನ ಮೇಲೆ ಹಂಗೆ ಬಿಡಿಸ್ಬಿಡಿ, ಪರವಾಗಿಲ್ಲ. ಬಟ್ ನೀನು ಮಾಡಿದಂತೂ ಒಳ್ಳೇದಲ್ಲ. ನನ್ನ ಏನು ಬೇಕಾದರೂ ಮಾಡ್ಕೊ. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಹೊಸ ದೆವ್ವ ವಿಡಿಯೋಗೆ ಸ್ವಾಗತ. ಸೊ ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿರ್ತೀರ, ಪ್ರಿಯಾ ಅನ್ನೋರ ವಿಡಿಯೋನ ನಾನು ಮಾಡಿರ್ತೀನಿ. ಸೊ ಅವ್ರ ಬಾಯ್ ಫ್ರೆಂಡ್ ಲೊಕೇಶನ್ನು ಇವಾಗ ನೀವು ಏನು ನೋಡ್ತಿದ್ದೀರಾ, ಇಲ್ಲಿ ನಾನು ಹಿಂದೆ ಕಾಣಿಸ್ತಿರೋ ಅಂಥ ಲೊಕೇಶನ್ನು. ಸೊ ಆ ಫ್ಯಾಕ್ಟ್ರಿಗೆ, ಆ ಗೋಡನ್ಗೆ ಅಲ್ಲಿಂದ ಒಂದು 5 ರಿಂದ 6 ಕಿಲೋಮೀಟ್ರ್ ದೂರ ಆಗುತ್ತೆ. ಸೊ ಈ ಲೊಕೇಶನಲ್ಲೂ ವಿಡಿಯೋ ಮಾಡಬೇಕು ಅನಿಸ್ತು. ಮತ್ತು ನನಗೆ ಅವ್ರಿಗೆ ನಡೆದಿರೋ ಅನ್ಯಾಯನ ನಾನಿಲ್ಲಿ ಮಾತಾಡಬೇಕು ಅಂತ ಅಂದ್ಬಿಟ್ಟು ನಾನು ಇಲ್ಲಿ ವಿಡಿಯೋ ಮಾಡೋಕ್ಕೆ ಬಂದಿದ್ದೀನಿ. ಸೊ ಆಲ್ಮೋಸ್ಟ್ ಸೌಂಡ್ ಬರೋ ಸ್ಟಾರ್ಟ್ ಆಗಿದೆ. ಸೊ ವಿಡಿಯೋನ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇವಾಗ ನೀವು ಇಲ್ಲೇನು ನೋಡ್ತಿದ್ದೀರಾ, ಇಲ್ಲೇ ಬಂದ್ಬಿಟ್ಟು ಅಲ್ಲಿ ಕೆಲಸ ಮಾಡ್ತಿರೋವಂಥ ವ್ಯಕ್ತಿಗಳು, ಅವ್ರಿಗೆ ಅದೇ ಓನರೇ ಅವ್ರಿಗೆ ರೂಮ್ ಕೊಟ್ಟು ಇಲ್ಲಿ ಅವ್ರಿಗೆ ಏನೇನಿದೆಯೋ ಪ್ರಾಬ್ಲಮ್ಮು ಅದೆಲ್ಲ ಸಾಲ್ವ್ ಮಾಡಿಕೊಂಡು, ಮತ್ತು ಅವ್ರಿಗೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡ್ತಿದ್ರಂತೆ. ಸೊ ಅಂಥವ್ರಿಗೆ ಈ ಥರ ಮಾಡಿದ್ದಾರೆ. ಇಲ್ಲಿರೋ ಒಬ್ಬ ವ್ಯಕ್ತಿ, ಸೊ ಇಲ್ಲಿ ಅವ್ರ ಬಾಯ್ ಫ್ರೆಂಡು ಆತ್ಮ ಇಲ್ಲೇ ತಿರುಗ್ತಿದೆ ಅಂತ ಅಂದ್ಬಿಟ್ಟು ನನಗೆ ಬಂದಿರೋ ಅಂಥ ಸಮಾಚಾರ. ಮತ್ತು ನಿಮ್ಗೆ ಹೇಳೋದು ಮರ್ತೋದೆ, ಪ್ರಿಯಾ ಅವ್ರ ಫ್ಯಾಮ್ಲಿ ಮೆಂಬರ್ ಬಂದ್ಬಿಟ್ಟು ಈ ವಿಷಯ ಅವ್ರಿಗೆ ಗೊತ್ತಾಗಿದ್ದ ತಕ್ಷಣ ಅವ್ರ ಫ್ಯಾಮಿಲಿ ಮೆಂಬರ್ ಅಟ್ಯಾಕ್ ಮಾಡಿ ಸಾಯಿಸ್ಬಿಟ್ರಂತೆ. ಸೊ ಅದಾದಮೇಲೆ, ಅದು ನಡೆದಾದ್ಮೇಲೆ ಇಲ್ಲಿ ಅವ್ರ ಆತ್ಮ ತಿರುಗ್ತಿದೆ, ಹಲೋ ಥರ ಸೌಂಡ್ ಎಲ್ಲ ಬರ್ತಿದೆ ಅಂತ ಅಂದ್ಬಿಟ್ಟು, ಯಾರೋ ಇಲ್ಲಿರೋ ಊರ ವ್ಯಕ್ತಿ ಎಲ್ಲ ಮಾತಾಡ್ತಿದ್ದಾರೆ. ಯಾರೋ ಚಂದ್ರ ಅವರೇ, ನಾನೇ ಬಂದಿರೋದು. ಪ್ರಿಯಾ ಕಡೆಯವರಲ್ಲ ನಾನು ನಿಮ್ಮ ಬಗ್ಗೆ ಸಮಾಚಾರ ತಿಳಿದ್ಬಿಟ್ಟು ಬಂದಿರೋದಷ್ಟೇ. ನಿಮ್ಮ ಹತ್ರ ಆದರೆ ಮಾತಾಡ್ಸೋಣ ಅಂತ. ಸೊ ಫ್ರೆಂಡ್ಸ್, ನನಗೆ ಸೌಂಡ್ಸ್ ಬರೋ ಸ್ಟಾರ್ಟ್ ಆಗಿದೆ. ಇಲ್ಲೇನೋ ಹಗ್ಗ ಥರ ಎಲ್ಲ ಕಟ್ಟಿದ್ದಾರೆ. ಸೊ ಚಂದ್ರ ಅವರೇ, ನೀವೇನಾ ಇಲ್ಲಿರೋದು? ನೀವೇ ಇಲ್ಲಿರೋದು ಅಂತ ಅಂದ್ಬಿಟ್ಟು ನಮಗೆ ಬಂತು ನ್ಯೂಸು. ನೀವೇನಾ ಇರೋದು? ನೀವೇ ಇರೋದಾದರೆ ಸ್ವಲ್ಪ ಒಂದು ಕನ್ಫರ್ಮೇಷನ್ ಮಾಡ್ತೀರಾ ನಮಗೆ? ಫ್ರೆಂಡ್ಸ್, ಕೆಲಕ್ಕಿಂತ ಮುಂಚೆನೇ ಕನ್ಫರ್ಮೇಷನ್ ಸಿಗ್ತಿದೆ ನಮಗೆ. ಎಷ್ಟು ಚೆನ್ನಾಗಿ ಕೆಲಸ ಕೊಟ್ಟು, ಮನೆ ಕೊಟ್ಟು, ನಿಮಗೆ ಬೇಕಾಗಿರೋ ಅವಶ್ಯಕತೆ ಎಲ್ಲ ನೋಡ್ಕೊಂಡವರು, ಅಷ್ಟು ಚೆನ್ನಾಗಿ ನಿಮ್ಮನ್ನು ನೋಡ್ಕೊತಾ ಇದ್ರೆ, ನೀವು ಈ ಥರ ಅವ್ರ ಫ್ಯಾಮ್ಲಿಗೆ ಅನ್ಯಾಯ ಮಾಡೋದು ನಿಮ್ಗೆ ತಪ್ಪನ್ನಿಸ್ಲಿಲ್ವಾ? ಇವಾಗ ಏನು ಸಾಧಿಸಿದ್ರಿ? ಏನಾದ್ರು ಸಿಗ್ತಾ ನಿಮಗೆ? ಏನೂ ಇಲ್ಲ. ಕೂಲ್ 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 ನನ್ನ ಮನಸ್ಸಲ್ಲಿರೋ ಮಾತು ಅಷ್ಟೇ ಹೇಳ್ದೆ. ಇದೇನಿಗೆ ಈ ಥರ ಮಾತಾಡ್ಬಿಟ್ಟಿದ್ದೀರಾ?
ಫ್ರೆಂಡ್ಸ್, ಇದೇನಂತ ಗೊತ್ತಿಲ್ಲ. ನಿಮ್ಗೆ ಏನಾದರೂ ತಿಳಿದ್ರೆ ಕಮೆಂಟ್ ಮಾಡಿ. ಆದರೂ ನೀವು ಇಷ್ಟೆಲ್ಲ ಸೌಂಡ್ ಮಾಡಿದ್ರು ನಿಮ್ಗೆ ಹೇಳೋದು ಹೇಳಲೇಬೇಕು, ನೀವು ಮಾಡಿರೋದು ತುಂಬ ದೊಡ್ಡ ತಪ್ಪು. ಸೀರಿಯಸ್ ಆಗಿ ತುಂಬ ಅಂದರೆ ತುಂಬ ದೊಡ್ಡ ತಪ್ಪು. ಸೌಂಡ್ ಬರ್ತಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಜಾಗ ಹೆಂಗಿದೆ ಅಂತಂದರೆ ಯಾರೂ ಇಲ್ಲ. ಸೌಂಡ್ಸ್ ಏನಕ್ಕೆ ಮಾಡ್ತಾ ಇದ್ದೀರಾ? ನೀವು ಮಾಡಿರೋ ತಪ್ಪಂದಿತ್ತಕ್ಕ. ನೀವು ಮಾಡಿರೋ ತಪ್ಪೇ ಯಾರಿಲ್ಲ ಅಂದಿತ್ತು. ಇನ್ನು ಸೌಂಡ್ ಬರ್ತಿದೆ. ಏನಿದು? ಮೇಬಿ ಕಿಚನ್ ಇರ್ಬೋದು ಫ್ರೆಂಡ್ಸ್. ಓ, ನಮ್ಮ ಬಾಸ್ ಇದ್ದಾರೆ ಇಲ್ಲೇ. ಜೈ ಹನುಮಾನ್, ಸಾರಿ, ಜೈ ಗಣೇಶ. ಈ ಜಾಗ ಬಗ್ಗೆ ಏನು ಸ್ವಲ್ಪ ಐಡಿಯಾ ಬರ್ತಾಯಿಲ್ಲ ಫ್ರೆಂಡ್ಸ್. ಕಿಚನ, ಇಲ್ಲಿರೋರು ಅಡುಗೆ ಮಾಡ್ಕೊಳ ಅಂತ ಕಿಚನ ಏನಂತ ಗೊತ್ತಿಲ್ಲ. ಸೌಂಡ್ ಮೇಲೆ ಸೌಂಡ್ ಬರ್ತಿಲ್ಲ. ಯಾರೋ ಫ್ರೆಂಡ್ಸ್, ಯಾರೋ ಬಾಗಿಲು ತಟ್ಟದಂಗೆ ಸೌಂಡ್ ಬಂತು. ಇಲ್ಲಿ ಬಾಗಿಲೇ ಇಲ್ಲ, ಬಾಗಿಲು ತಟ್ಟೋ ಸೌಂಡ್ ಹೆಂಗೆ ಬರುತ್ತೆ? ಯಾರಪ್ಪ ಬಾಗಿಲು ತಟ್ತಾ ಇರೋದು? ಇಲ್ಲಿ ಈ ಕಡೆನೇ. ಏನಕ್ಕೆ ಶೀಟ್ ಹೊಡಿತಿದ್ದೀರಾ? ಯಾಕೆ ಚಂದ್ರ ಅವರೇ? ಮರ್ಯಾದೆ ಕೊಡ್ತಾ ಇದ್ದೀನಿ. ಚಂದ್ರ ಅವರೇ ಅಂತ ಈ ಥರ ಮಾಡಿದ್ರೆ ನಾನು ಭಯ ಬೀಳ್ತೀನಿ ಅಂತ ತಿಳ್ಕೊಬೇಡಿ ದಯವಿಟ್ಟು. ಏನೋ ಸೌಂಡ್ ಕೇಳಿಸ್ತಿದೆ. ಚಂದ್ರ ಅವರೇ, ಯಾರ ಸೌಂಡು? ಫ್ರೆಂಡ್ಸ್, ಸೌಂಡ್ ಕ್ಲಿಯರ್ ಕೇಳಿಸ್ತು. ನನಗೆ ಇನ್ನೊಂದ್ಸರಿ ಕನ್ಫರ್ಮ್ ಮಾಡ್ತೀರಾ? ನೀವೇನಾ ಇಲ್ಲಿರೋದು? ಸೊ ಫ್ರೆಂಡ್ಸ್, ಇವಾಗ ನನಗೇನು ಅನಿಸ್ತಿದೆ ಗೊತ್ತಾ? ಇದರ ಒಂದು ಕುಟುಂಬದ ಜೀವನನ ಹಾಳು ಮಾಡಿರೋ ಅಂಥವ್ರಿಗೆ ನಾವು ಮರ್ಯಾದೆ ಕೊಡಬೇಕಾ?
ರೀ ಚಂದ್ರ ಅವರೇ, ನಿಮ್ಗೆ ಅಂತಿದ್ದೀನಿ ಕೇಳಿ. ನೀನು ಒಂದು ಕುಟುಂಬಕ್ಕೆ ಅನ್ಯಾಯ ಮಾಡಿರೋ ಮೋಸಗಾರ ಕಣಯ್ಯ ನೀನು. ಸೀರಿಯಸ್ ಆಗಿ ಪ್ರೀತಿಯನ್ನು ಪದಕ್ಕೆ ಬೆಲೆ ಗೊತ್ತಿಲ್ದಿರೋನು ನೀನು. ನನಗೆ ನಿಜವಾಗ್ಲೂ ಸೀರಿಯಸ್ ಆಗಿ ನಿನಗೆ ಮರ್ಯಾದೆ ಕೊಟ್ಟು ಮಾತಾಡ್ತಿದ್ರೆ ನನ್ನ ಮೇಲೆ ನನಗೆ ನಾಚಿಕೆ ಆಗ್ತಿದೆ. ನೀನು ಇಲ್ಲೇ ಇದ್ರೆ ನನ್ನ ಹತ್ರ ಬಂದು ಮಾತಾಡ್ತೀಯಾ? ನನ್ನ ಮುಂದೆ ಕಾಣಿಸ್ಕೊಳಕ್ಕಾಗುತ್ತಾ ನಿನ್ನ ಕೈಯಲ್ಲಿ? ಸೌಂಡ್ ಎಷ್ಟು ಬೇಕಾದ್ರೆ ಮಾಡ್ಕೋ, ನನಗೇನೂ ಆಗಲ್ಲ, ನಾನು ಇಲ್ಲೇ ಇರ್ತೀನಿ. ಸೊ ಫ್ರೆಂಡ್ಸ್, ಸೌಂಡು ಬರ್ತಾ ಇದೆ, ನನಗೆ ಚೆನ್ನಾಗಿ ಗೊತ್ತಾಗ್ತಿದೆ. ಮತ್ತು ನಾನೊಬ್ಬನೇ ಇಲ್ಲಿ ಇದ್ದೀನಿ, ಅವ್ರಿಗೆ ಬೈತಾ ಇದ್ದೀನಿ ಅಂತಲೂ ನನಗೆ ಚೆನ್ನಾಗಿ ಗೊತ್ತು. ಅದರಿಂದ ನನಗೆ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಅಂತಲೂ ಗೊತ್ತು. ಬಟ್ ನನಗೆ ಆ ವಿಷಯ, ಆ ವಿಡಿಯೋ ಅವ್ರ ಚಾನಲಲ್ಲಿ ನಾನು ನೋಡ್ದವಾಗಿಂದ ನನಗೆ ಸಿಕ್ಕಾಪಟ್ಟೆ ಕೋಪ ನಿಮ್ಮ ಮೇಲೆ. ಇಲ್ಲ, ಈ ಸೀಟ್ನ ಬೇಕಾದ್ರೆ ನನ್ನ ಮೇಲೆ ಹಂಗೆ ಬಿಡಿಸ್ಬಿಡಿ, ಪರವಾಗಿಲ್ಲ. ಬಟ್ ನೀನು ಮಾಡಿದಂತೂ ಒಳ್ಳೇದಲ್ಲ. ನನ್ನ ಏನು ಬೇಕಾದರೂ ಮಾಡ್ಕೊ. ಲಾಸ್ಟಿಗೆ ಅವ್ರು ಬಂದ್ಬಿಟ್ಟು ನಿನ್ನ ಸಾಯಿಸ್ಬಿಟ್ರಂತೆ, ಅವ್ರ ಫ್ಯಾಮಿಲಿ ಕಡೆಯವ್ರು ಬಂದ್ಬಿಟ್ಟು. ಇವಾಗ ಏನು ಸಿಕ್ತು ನಿನಗೆ? ಏನೂ ಲಾಭ ಇಲ್ಲ, ಏನೂ ಇಲ್ಲ, ಏನೂ ಇಲ್ಲ. ನಿನ್ನ ಕುಟುಂಬ ಹಾಳಾಯಿತು, ಅವ್ರ ಕುಟುಂಬನ ನೀನು ಹಾಳು ಮಾಡಿದೆ. ಸರಿ ಆಯಿತು ಇಬ್ಬರು ಜೀವನ. ಇದಕ್ಕೆ ಮೇಲಾದರೂ ಇನ್ನೊಬ್ಬರಿಗೆ ತೊಂದರೆ ಕೊಡೋದು ಬಿಟ್ಬಿಡು. ಇಲ್ಲಿ ಇದ್ಕೊಂಡು ಎಲ್ಲರಿಗೂ ತೊಂದರೆ ಕೊಟ್ಕೊಂಡಿದೀಯಂತೆ. ಹೌದಾ? ಹೌದಾ? ಇವೆಲ್ಲ ಸೌಂಡು ನೀನೇ ಅಲ್ಲ. ಇದಾಗ ನಾನು ಮಾಡ್ತೀನಿ ತಗೋ. ಸಾಕಾ? ತಗೋ, ಏನು ಮಾಡಿದೆ ಮಾಡು, ಇಲ್ಲೇ ಇದ್ದೀನಿ ನಾನು. ಯಾಕಯ್ಯ ಹಿಂಗಿದ್ದೀರಾ ನೀವೆಲ್ಲ? ನಿಮ್ದೊಂದು ಬದುಕಂತ ಅಂದ್ಬಿಟ್ಟು ಬದುಕ್ಬಿಟ್ಟು ಸತ್ತೋಗ್ಬಿಟ್ಟಿದ್ದೀರಾ. ಮಾಡಿಬಿಟ್ರೆ ಹಂಗೆ ಮಾಡಿಬಿಟ್ರೆ ಪದೇ ರೂಮ್ಗಳಿಗೆ ಬಂದು ನೋಡ್ತಾ ಇದ್ದೀನಿ ನಾನು. ಯಾಕೆ ಗೊತ್ತಾ? ನೀನೆಲ್ಲಾದರೂ ಕಾಣಿಸ್ತೀಯಾ ಅಂತ. ಎಲ್ಲಾದರೂ ಒಂದು ಕಡೆ ಕಾಣಿಸ್ಕೋಯ್ಯ ನೋಡೋಣ. ಫ್ರೆಂಡ್ಸ್, ನಾನು ಹಿಂಗೆ ಮಾತಾಡ್ತಿರೋದು ನಿಮ್ಗೆ ಯಾರಾದರೂ ಬೇಜಾರಾಗ್ತಿದ್ರೆ ದಯವಿಟ್ಟು ಕ್ಷಮಿಸಿ. ಯಾಕಂದರೆ ನನಗೆ ಏನು ಮಾತಾಡ್ಬೇಕಂತ ಅನ್ನಿಸ್ತಾ ಇಲ್ಲ. ಯಾಕಂದರೆ ನನಗೂ ಫ್ಯಾಮ್ಲಿ ಇದೆ, ಅದರಿಂದ ನನಗೆ ಈ ಥರ ಸಿಟ್ಟು ಬರ್ತಿರೋದು. ಏನಕ್ಕಂತಂದರೆ ನನ್ನ ಮಗಳನ್ನ ನಾನು ಹೆಂಗೆ ಸಾಕ್ತಿದ್ದೀನಿ ಅಂತ ನನಗೆ ಗೊತ್ತು. ನನ್ನ ಮಗಳಂದರೆ ಇಷ್ಟಕ್ಕೇನೆ 2 ವರ್ಷಕ್ಕೇನೆ ಎಷ್ಟು ನನ್ನ ಮಗಳನ್ನ ನಾನು ಎಷ್ಟು ಪ್ರೀತಿ ಮಾಡ್ತಿದ್ದೀನಿ ಅಂತ ನನಗೆ ಗೊತ್ತು. ಬಟ್ ನಗೀತಿದ್ಯಾ ಅಂತ ಮಗಳೇ ತಂದೆನ ಸಾಯಿಸ್ಬಿಟ್ರೆ ಆ ತಂದೆ ಎಷ್ಟು ನೋವು ಪಟ್ಟಿರ್ತಾನೆ ಅಂತ ನನಗೆ ಚೆನ್ನಾಗಿ ಅರ್ಥ ಆಗ್ತಿದೆ. ಮತ್ತು ಆ ಮಗಳಿಗೆ ಸಾಯಿಸೋಕೆ, ಅವ್ರ ಅಪ್ಪನ ಸಾಯಿಸೋಕೆ ಇಷ್ಟ ಇಲ್ಲ ಅಂತಂದ್ರೂ ಬ್ಲ್ಯಾಕ್ ಮೇಲ್ ಮಾಡಿ ಕೊಲೆ ಮಾಡಿಸಿದ್ಯಾ ನೀನು. ನಿನ್ನ ಜನ್ಮಕ್ಕೆ ಬದುಕಿರ್ಬೇಕಾಗಿತ್ತು ನೀನು. ಬದುಕಿರೋ ಟೈಮಲ್ಲಿ ನನ್ನ ಕೈಗೆ ಸಿಕ್ಕಿರ್ಬೇಕಾಗಿತ್ತು ನೀನು. ಇವಾಗೂ ಏನಿಲ್ಲ, ನಿನಗೆ ತೀರೋಗಿ ಇಲ್ಲೇ ಇದೆಯಲ್ಲ, ನೀನೇನು ಬೇಕಾದರೂ ನನ್ನ ಮಾಡ್ಕೊ. ಬಟ್ ನಾನಂತೂ ನಿನ್ನ ಎದುರುಗಡೆ ಒಂದು 4 ಮಾತಾದರೂ ಕೇಳಬೇಕು ನಾನು. ಏನಿಲ್ಲ, ನನಗೂ ಕೆಲವ್ರು ಗೊತ್ತಿದ್ದಾರೆ. ಅಂಥವ್ರನ್ನ ಕರ್ಕೊಂಬಂದು ಪೂಜೆ ಮಾಡಿ ನಿನ್ನ ಆತ್ಮನ ಕಂಪ್ಲೀಟಾಗಿ ನಾಶ ಮಾಡಿಬಿಡ್ತೀನಿ ನಾನು. ನಗೀತಾ ಇದೆಯಾ ನೀನು? ತುಂಬ ಜನ ಇದ್ದಾರೆ ಸ್ವಾಮೀಜಿಗಳು ಹತ್ರ.
ಸೊ ಫ್ರೆಂಡ್ಸ್, ನಾನು ಕ್ಷಮಾಪಣೆ ಕೇಳೋದು ನಿಮ್ಮ ಹತ್ರ ಮಾತ್ರ. ದಯವಿಟ್ಟು ನಾನು ಈ ಥರ ಮಾತಾಡ್ತಿದ್ದೀನಂತ ಯಾರು ಏನು ಬೇಜಾರು ತಿಳ್ಕೊಬೇಡಿ. ಎಷ್ಟು ಹೋದ್ರೂ ನಾಚಿಕೆ ಇಲ್ಲ, ನಾನು ಎದುರುಗಡೆ ಬರೋ ಧೈರ್ಯನೂ ಇಲ್ಲ ನಿನಗೆ. ಯಾವ್ದಾದ್ರು ಒಂದು ರೂಮಲ್ಲಿ ಕಾಣಿಸ್ಕೊಯ್ಯ ಸಾಕು. ನಿಮ್ಗೆಲ್ಲರಿಗೂ ಒಂದು ಡೌಟ್ ಬಂದಿರ್ಬೋದು, ಏನಂತಂದರೆ ಅಕಸ್ಮಾತ್ ಎದುರುಗಡೆ ಬಂದ್ಬಿಟ್ರೆ ಏನು ಮಾಡ್ತೀಯ, ಆಮೇಲೆ ಇಷ್ಟು ಕ್ಯಾಮ್ರಾ ಎಲ್ಲ ಬಿಸಾಕ್ಬಿಟ್ಟು ಓಡೋಗ್ಬಿಡ್ತೀಯ ಅಂತ. ಬಟ್ 4 ಮಾತಂತೂ ಖಂಡಿತ ಆಡ್ತೀನಿ ನಾನು ನಿಂತ್ಕೊಂಡು. ನಿನಗೆ ಹೆಂಗಯ್ಯ ಮನ್ಸು ಬಂತು ಒಂದು ಕುಟುಂಬನ ಹಾಳು ಮಾಡೋಕ್ಕೆ ಅಂತ. ಹಂಗೆ ಅಂತೂ ಓಡೋಗಲ್ಲ ಫ್ರೆಂಡ್ಸ್ ನಾನಂತೂ, ಸೀರಿಯಸ್ ಆಗಿ. ಯಾಕಂದರೆ ನನಗೆಲ್ಲ ಒಂದೊಂದೇ ರೂಢಿ ಆಗ್ತಿದೆ ವಿಡಿಯೋಸ್ ಮಾಡ್ತಿರೋದ್ರಿಂದ. ಯಾರ ಹತ್ರ ಹೆಂಗೆ ಮಾತಾಡಬೇಕು, ಫ್ಯಾಮ್ಲಿ ಅಂದರೆ ಏನು, ಪ್ರೀತಿ ಅಂದರೆ ಏನು, ಅದ್ರ ಬಗ್ಗೆ ನನಗೂ ಸ್ವಲ್ಪ ಗೊತ್ತಾಗ್ತಿದೆ. ಏನಕ್ಕೆಲ್ಲ ಸಾಯ್ತವ್ರೆ, ಸೂಸೈಡ್ಗಳು ಮಾಡ್ಕೊತವ್ರೆ, ಏನಕ್ಕೆಲ್ಲ ಸಾಯಿಸ್ತಿದ್ದಾರೆ. ಸರಿ ಆಯಿತು, ಆದ್ರೂ ಒಂದು ಡೌಟ್ ನನಗೆ. ಒಂದು ಮನುಷ್ಯ, ಯಾರೇ ಇನ್ನೊಂದು ಮನುಷ್ಯ ಜೀವನ ಬಂದು ಸಾಮಾನ್ಯವಾಗಿ ತೆಗಿಯಲ್ಲ. ಅವ್ರ ಮೇಲೆ ನಿನಗೇನಾದರೂ ಕೋಪ ಇತ್ತಾ, ಸೇಡೇನಾದರೂ ಇತ್ತಾ ನಿನಗೆ? ಅವರು ಸಾಕು, ನನಗೆ ಅರ್ಥ ಆಯಿತು. ಅವ್ರ ಮೇಲೆ ನಿನಗೆ ಸೇಡಿರೋ ಅಂಥ ಕೆಟ್ಟದ್ದು ನಿನಗೇನು ಮಾಡಿದ್ರು ಅವರು? ಅವ್ರೇನಾದರೂ ನಿನಗೆ, ನಿಮ್ಮ ಫ್ಯಾಮ್ಲಿಗೆ ಆಗಲಿ, ಇಲ್ಲಾಂದರೆ ನೀನು ತುಂಬ ಇಷ್ಟಪಟ್ಟಿರೋ ವ್ಯಕ್ತಿಗೆ ಆಗಲಿ ಏನಾದರೂ ಸಮಸ್ಯೆ ಮಾಡಿದಾರಾ? ಅದಕ್ಕೋಸ್ಕರ ನೀನು ಅವ್ರನ್ನ ಕೊಲೆ ಮಾಡ್ದ? ಫ್ರೆಂಡ್ಸ್, ಅದಕ್ಕೋಸ್ಕರನೇ ಮಾಡಿತ್ತು ಅಂತಂದ್ಬಿಟ್ಟು ಸೌಂಡ್ ಕೇಳಿಸ್ತಿದೆ. ನೀನು ತುಂಬ ಇಷ್ಟಪಡೋ ಅಂಥ ವ್ಯಕ್ತಿನ ಏನಾದರೂ ಅವರು ಮಾಡಿದ್ರಾ? ಓಡಾಡ್ತಿದೆ. ಯಾರಂತ ನಾನು ತಿಳ್ಕೊಬೋದಾ? ನಿಮಗೆ ತುಂಬ ಆಗೋವಂಥ ವ್ಯಕ್ತಿ ಯಾರು ಅಂತ? ನಿಮ್ಮ ಫ್ಯಾಮ್ಲಿಯವರಾ? ಇಲ್ಲಾಂದರೆ ನೀವು ನಿಮ್ಮ ಅಕ್ಕ ತಂಗಿನ, ಇಲ್ಲಾಂದರೆ ನೀವು ಪ್ರೀತಿಸಿರೋ ಹುಡುಗಿನ? ಯಾರು? ನನಗೆ ಅರ್ಥ ಆಗ್ತಿಲ್ಲ. ಯಾರು? ನಿಮ್ಮ ಅಕ್ಕ ತಂಗಿನಾ? ಇಲ್ಲ, ನೀವು ಪ್ರೀತಿಸಿರೋ ಅಂಥ ಹುಡುಗಿನಾನಾ? ಫ್ರೆಂಡ್ಸ್, ಇದೇನಿದು ವಿಚಿತ್ರ? ನಿಮ್ಗೆ ಆಲ್ರೆಡಿ ಅಲ್ಲಿ ಅವ್ರ ಮಗಳ ಜೊತೆ ಅಫೇರ್ ಇದೆಯಲ್ವಾ, ಲವ್ ಮಾಡ್ತಿದ್ರಲ್ವಾ? ಮತ್ತೆ ನೀವು ಪ್ರೀತಿ ಮಾಡಿರೋ ಹುಡುಗಿ ಅವರಲ್ವಾ? ಮತ್ತೆ ಅವ್ರಿಗೇನು ತೊಂದರೆ ಮಾಡಿದ್ರು? ಅವ್ರಿಗ ತೊಂದರೆ ಮಾಡಿತ್ತು, ಇಲ್ಲಾಂದ್ರೆ ನೀವು ಬೇರೆ ಯಾರನ್ನಾದ್ರೂ ಪ್ರೀತಿ ಮಾಡ್ತಿದ್ರಾ? ಫ್ರೆಂಡ್ಸ್, ಇವ್ರು ಯಾರನ್ನೋ ಬೇರೆಯವ್ರನ್ನ ಪ್ರೀತಿ ಮಾಡ್ತಾ ಇದ್ರು. ಅವರು ಪ್ರಾಬ್ಲಮ್ ಮಾಡಿರೋದು, ಅದರಿಂದ ನೀವು ಅವ್ರ ಮಗಳನ್ನ ಪ್ರೀತಿ ಮಾಡಿರೋ ಥರ ಡ್ರಾಮಾ ಮಾಡಿದ್ರಾ? ಹೌದು ಫ್ರೆಂಡ್ಸ್, ಇವಾಗ ಮ್ಯಾಟ್ರ್ ಒಂದೊಂದೇ ಆಚೆ ಕಡೆ ಬರ್ತಿದೆ. ಅದೇನಂತಂದರೆ, ಇವರು ಪ್ರೀತಿ ಮಾಡ್ತಿರೋ ಅಂಥ ಹುಡುಗಿನ ಆ ಓನರ್ ಏನೋ ಮಾಡಿದ್ದಾರೆ. ಅದಕ್ಕೋಸ್ಕರ ಅವರು ಆ ಓನರ್ ಮಗಳನ್ನ ಟ್ರ್ಯಾಪ್ ಮಾಡಿ ಅವರಿಬ್ಬರನ್ನ ಇವರು ಸಾಯಿಸಿಬಿಟ್ಟಿದ್ದಾರೆ. ಆಸ್ತಿಗೋಸ್ಕರನ ನೀವು ಅವ್ರನ್ನ ಸಾಯಿಸಿತ್ತು? ಆಸ್ತಿಗೋಸ್ಕರ ಇಲ್ಲ ಅಂತಂದರೆ ಯಾವುದಾದ್ರೂ ಸೌಂಡ್ ಮುಖಾಂತರ, ಇಲ್ಲಾಂದರೆ ನನಗೆ ಏನಾದರೂ ಒಂದು ಕ್ಲೂ ಕೊಡ್ತೀರಾ? ಆಸ್ತಿಗೋಸ್ಕರ ಅಲ್ಲ ಅಂತಂದರೆ
ಫ್ರೆಂಡ್ಸ್ ಆಸ್ತಿಗೋಸ್ಕರ ಅಲ್ಲ, ಇವರು ಪ್ರೀತಿಸಿರೋ ಹುಡುಗಿನ ಅವ್ರೇನೋ ಮಾಡಿರೋದ್ರಿಂದ ಇವರು ಅವ್ರ ಮಗಳನ್ನ ಟ್ರ್ಯಾಪ್ ಮಾಡಿ ಅವ್ರ ಅಪ್ಪ ಮಗಳನ್ನ ಇಬ್ಬರೂ ಸಾಯಿಸ್ಬಿಟ್ಟಿದ್ದಾರೆ. ಸರಿ, ಅಪ್ಪನ ಮಾಡಿರೋದು ಇಲ್ಲಾಂದರೆ ಮಗಳ ನೀವು ಇಷ್ಟಪಡ್ತಿದ್ದೀರಲ್ಲ ಆ ಹುಡುಗಿನ ಸಾಯಿಸಿರೋದು ಅಪ್ಪನ ಮಗಳಾಗಿದ್ರೆ ಏನಾದ್ರು ಸೌಂಡ್ ಮಾಡ್ತೀರಾ? ಅಪ್ಪ ಆಗಿದ್ರೆ ಸೌಂಡ್ ಮಾಡ್ತೀರಾ? ಅಪ್ಪ ಫ್ರೆಂಡ್ಸ್, ಈ ವಿಷಯ ಎಲ್ಲಿ ಗಂಟನೋ ಹೋಗ್ತಿದೆ. ನಾವು ಇದೇ ಜಾಗದಲ್ಲಿ ಇರೋದು ಬೇಡ, ಏನಂತ ಅರ್ಥ ಆಗ್ತಿಲ್ಲ ನನಗೆ. ಅಪ್ಪ ಫ್ಯಾಕ್ಟ್ರಿ ಓನರು ಮಾಡಿರೋದು. ಇಲ್ಲಿಂದಾನೇ ತಾನೇ ಸೌಂಡ್ ಮಾಡ್ತಿದ್ದಿತ್ತು ನೀವು. ನಿಮಗೂ ನೀವು ಪ್ರೀತಿ ಮಾಡ್ತಿದ್ರಲ್ಲ ಫಸ್ಟು, ಅವ್ರಿಗೆ ಮದುವೆ ಆಗಿತ್ತಾ? ನೀವಿಬ್ರು ಇಲ್ಲೇನಾ ಇರ್ತಿದ್ದಿತ್ತು? ಇಲ್ಲಾಂದರೆ ಮದುವೆ ಆಗ್ದಿರಂಗೆ ಅವ್ರು ಬೇರೆ ಫ್ಯಾಮ್ಲಿ, ಬಟ್ ಇಲ್ಲೇ ಇರ್ತಿದ್ರಿ, ನಾವು ಒಂದೇ ಫ್ಯಾಕ್ಟ್ರಿಯಲ್ಲೇ ಕೆಲಸ ಮಾಡ್ತಿದ್ರಿ ಅಂತಂದರೆ ಯಾವ್ದಾದ್ರು ಸೌಂಡ್ ಮುಖಾಂತರ ನನಗೆ ತಿಳಿಸ್ಕೊಡ್ತೀರಾ? ನೀವಿಬ್ರು ಒಂದೇ ಫ್ಯಾಕ್ಟ್ರಿಯಲ್ಲ ಕೆಲಸ ಮಾಡ್ತಿದ್ದಿತ್ತು? ಫ್ರೆಂಡ್ಸ್, ನನ್ನ ಮೈಂಡು ತುಂಬ ಅಂದರೆ ತುಂಬ ಡೌಟ್ಸ್ ಓಡ್ತಿದೆ ಇವಾಗ. ಅದೇನಂತಂದರೆ, ಒಂದೇ ಫ್ಯಾಕ್ಟ್ರಿಯಲ್ಲಿ ನೀವು ಕೆಲಸ ಮಾಡ್ತಿದ್ದಿತ್ತು, ಇದೇ ಜಾಗದಲ್ಲೇ ಆ ಫ್ಯಾಕ್ಟ್ರಿ ಓನರ್ ನಿಮಗೆ ಎಲ್ಲರಿಗೂ ಮನೆ ಮಾಡಿಕೊಟ್ಟಿದ್ರು, ಮತ್ತು ನೀವು ಒಬ್ರಿಗೊಬ್ರನ್ನ ಇಷ್ಟಪಟ್ಟಿದ್ದೀರಾ, ಆ ಹುಡುಗಿನ ತುಂಬ ಸೀರಿಯಸ್ ಆಗಿ ನೀವು ಲವ್ ಮಾಡ್ತಾಯಿದ್ರಿ. ಫ್ಯಾಕ್ಟ್ರಿ ಓನರು ನೀವು ಇಷ್ಟಪಡ್ತಿರೋ ಹುಡುಗಿನ ಏನೋ ತೊಂದರೆ ಮಾಡಿ ಸಾಯಿಸಿದ್ದಾರೆ ಅಲ್ವಾ? ಫ್ಯಾಕ್ಟ್ರಿ ಓನರು ನೀವು ಇಷ್ಟಪಡ್ತಿರೋ ಹುಡುಗಿನ ಏನೋ ತೊಂದರೆ ಕೊಟ್ಟು ಸಾಯಿಸಿದ್ದಾರೆ. ಸೌಂಡ್ ಬರ್ತಿದೆ ಫ್ರೆಂಡ್ಸ್, 100% ಇದು ನಾನು ಅನ್ಕೊತಿರೋದು. ನಿಮ್ಗೇನು ಅನ್ನಿಸ್ತಿದೆಯೋ ಎರಡೂ ಸತ್ಯನೇ. ಹಂಗಾದರೆ ನೀವು ಅವ್ರನ್ನ ಫ್ಯಾಕ್ಟ್ರಿ ಓನರ್ ಮಗಳನ್ನ ಲವ್ ಮಾಡ್ದಿರಂಗೆ ನೀವು ಡೈರೆಕ್ಟಾಗೆ ಅವ್ರನ್ನ ಅಟ್ಯಾಕ್ ಮಾಡಿರ್ಬೋದಾಗಿತ್ತಲ್ಲ, ಆ ಥರ ಏನಕ್ಕೆ ಮಾಡಿಲ್ಲ? ಆ ಥರ ಏನಕ್ಕೆ ಮಾಡಲಿಲ್ಲ? ನಾನು ಕೆಲವೊಂದು ವಿಷಯ ತಿಳ್ಕೊಬೇಕು. ದಯವಿಟ್ಟು ನನಗೆ ಕೋಆಪ್ರೇಟ್ ಮಾಡಿ, ದಯವಿಟ್ಟು. ಇವಾಗ ನನಗೆ ನಿಮ್ಮ ಮೇಲೆ ಮರ್ಯಾದೆ ಬರ್ತಿದೆ, ದಯವಿಟ್ಟು. ನೀವು ಹಿಂಗೆ ಸೈಲೆಂಟಾಗಿ ಇಲ್ಲಿ ಬರೋರನ್ನ ಹೋಗೋರನ್ನ ತೊಂದರೆ ಮಾಡ್ಕೊಂಡಿದ್ರೆ ಅದು ಚೆನ್ನಾಗಿರಲ್ಲ. ದಯವಿಟ್ಟು ಕೋಆಪ್ರೇಟ್ ಮಾಡಿ, ಏನು ನಡೀತು ಅಂತಂದ್ಬಿಟ್ಟು. ಸರಿ, ನನಗೆ ಏನಿಲ್ಲ. ಇವಾಗ ನೀವು ಅವ್ರ ಮಗಳನ್ನ ಲವ್ ಮಾಡಿದ್ರಿ ಅಂತಂದ್ರಲ್ಲ, ಅದು ನಿಜಾನಾ? ನೀವು ಅವ್ರ ಮಗಳನ್ನ ಲವ್ ಮಾಡಿದ್ರಾ? ಲವ್ ಮಾಡಿದರೆ ನನಗೇನಾದರೂ ಕ್ಲೂ ಕೊಡ್ತೀರಾ? ಅವ್ರ ಮಗಳನ್ನ ಲವ್ ಮಾಡಿದ್ರಾ? ಫ್ರೆಂಡ್ಸ್, ಸೌಂಡ್ ಅಂತೂ ಭಾರಿಯಾಗಿ ಕೇಳಿಸ್ತಿದೆ. ಅವ್ರ ಮಗಳನ್ನ ಲವ್ ಮಾಡಿದ್ರಂತೆ. ಯಾಕೆ? ಅವ್ರಿಗೂ ಹೆಣ್ಮಗು ಇದೆ. ಹೆಣ್ಮಗು ವ್ಯಾಲ್ಯೂ ಏನಂತ ತಿಳ್ಸೋಕ್ಕೋಸ್ಕರ ನೀವು ಅವ್ರನ್ನ ಟ್ರ್ಯಾಪ್ ಮಾಡಿ ಅವ್ರ ಅಪ್ಪನ್ನ ಅವ್ರ ಮಗಳ ಕೈಯಲ್ಲೇ ಸಾಯಿಸೋ ಥರ ಮಾಡಿದ್ರಾ? ಫ್ರೆಂಡ್ಸ್, ಸೌಂಡ್ ಎಲ್ಲಿಂದ ಬರ್ತಿದೆ ಅಂತ ಗೊತ್ತಾ ನಿಮಗೆ? ಇಲ್ಲೇ ಇದೇ ರೂಮಲ್ಲೇ ಬರ್ತಿರೋದು. ಒಂದ್ಸರಿ ಕಾಣಿಸ್ಕೊಂತೀರಾ?
ಸರಿ, ನಿಮಗೆ ನೀವೇನಕ್ಕೆ ಅವ್ರ ಮಗಳನ್ನ ಟ್ರ್ಯಾಪ್ ಮಾಡಿದ್ರಿ ಅಂತ ನನಗೆ ಗೊತ್ತಾಯಿತು. ಅವ್ರ ಮಗಳ ಕೈಯಲ್ಲೇ ಏನಕ್ಕೆ ನೀವು ಅವ್ರನ್ನ ಕೊಲೆ ಮಾಡಿಸಿದ್ರಿ ಅಂತಲೂ ನನಗೆ ಚೆನ್ನಾಗಿ ಅರ್ಥ ಆಯಿತು. ಪ್ರೀತಿ ಮಾಡಿರೋರು ಮೋಸ ಮಾಡಿದ್ರೆ ಅದು ಹೇಗಿರುತ್ತೆ ಅಂತ ತಿಳಿಸ್ಕೊಡೋಕ್ಕೋಸ್ಕರ ನೀವು ಆ ಥರ ಮಾಡಿರ್ತೀರಾ ಅಂತಂತ ನನಗೆ ಚೆನ್ನಾಗಿ ಅರ್ಥ ಆಯಿತು. ಬಟ್ ನಿಮಗೆ ಏನು ನಡೀತು ಅಂತಂದರೆ, ನೀವು ತುಂಬ ನಂಬಿದ್ರಿ. ನೀವು ಮತ್ತು ನೀವು ಮೊದಲು ಪ್ರೀತಿ ಮಾಡ್ತಿರೋ ಅಂಥ ಹುಡುಗಿ ಇಬ್ಬರು ನಿಮ್ಮ ಫ್ಯಾಕ್ಟ್ರಿ ಓನರ್ನ ತುಂಬ ನಂಬಿದ್ರಿ. ಬಟ್ ಅವರು ನಿಮಗೆ ತುಂಬ ಅನ್ಯಾಯ ಮಾಡಿದ್ರು ಅಲ್ವಾ? ಅದಕ್ಕೋಸ್ಕರ ಅವ್ರ ಮಗಳ ಕೈಯಲ್ಲೇ ಅವ್ರನ್ನ ಕೊಲೆ ಮಾಡಿಸೋ ಥರ ಮಾಡಿದ್ರಿ. ಸರಿ ಆಯಿತು. ಬಟ್ ಇನ್ನೊಂದು ಡೌಟ್ ಏನಂತಂದರೆ, ಅವ್ರ ಮಗಳನ್ನ ನೀವೇನ ಸಾಯಿಸಿತ್ತು? ಅವ್ರ ಮಗಳನ್ನ ನೀವೇನ ಸಾಯಿಸಿತ್ತು? ಫ್ರೆಂಡ್ಸ್, ಹೊಸ ಟ್ವಿಸ್ಟು ಅಲ್ಲೇನಂತಂದರೆ, ಆ ವಿಡಿಯೋದಲ್ಲಿ ನನ್ನ ಚಂದ್ರನೇ ಸಾಯಿಸಿರೋದು ಅಂತ ಅಂದ್ಬಿಟ್ಟು ಟ್ವಿಸ್ಟು. ಬಟ್ ಇಲ್ಲಿ ಅವ್ರು ಸಾಯಿಸಿಲ್ವಂತೆ. ಅವ್ರ ಮಗಳನ್ನ ನಿಮ್ಮ ಕಡೆ ಅವ್ರು ಏನಾದರೂ ಸಾಯಿಸಿದ್ರಾ? ಅವ್ರ ಮಗಳನ್ನ ಬಂದ್ಬಿಟ್ಟು ಇವ್ರ ಕಡೆ ಅವ್ರು ಸಾಯಿಸಿರೋದಂತೆ, ಇವ್ರಲ್ವಂತೆ. ಅದು ಯಾಕಂತಂದರೆ, ಇವ್ರನ್ನ ಅವ್ರು ಸಾಯಿಸಿದ್ರಲ್ವ, ಅದರಿಂದ ಅವ್ರ ಕಡೆಯವ್ರು ಬಂದು ಇವ್ರನ್ನ ಸಾಯಿಸಿದ್ರಲ್ವ, ಅದರಿಂದ ಇವ್ರ ಕಡೆಯವ್ರು ಹೋಗಿ ಅವ್ರ ಮಗಳನ್ನ ಸಾಯಿಸಿದ್ದಾರೆ. ಸೊ ಇದೆಲ್ಲ ಸರಿ. ಇದಾದಮೇಲೆ ನೀವು ಇಲ್ಲಿರೋ ಬರ್ತಿರೋ ಹೋಗ್ತಿರೋ ಜನಕ್ಕೆ ಏನಾದರೂ ತೊಂದರೆ ಕೊಡ್ತಿದ್ದೀರಾ? ಇಲ್ಲಿ ಬರ್ತಿರೋ ಹೋಗ್ತಿರೋ ಜನಕ್ಕೆ, ಇಲ್ಲಿ ಸುತ್ತಮುತ್ತ ಇರೋ ಜನಕ್ಕೆ ಏನಾದರೂ ತೊಂದರೆ ಕೊಡ್ತಿದ್ದೀರಾ? ಇವಾಗ ಯಾವುದೇ ರೀತಿ ಸೌಂಡ್ ಇಲ್ಲ ಫ್ರೆಂಡ್ಸ್. ಮತ್ತು ನಿಮ್ಮೆಲ್ಲರಿಗೂ ಒಂದು ತಿಳಿಸ್ಕೊಟ್ಬಿಡ್ತೀನಿ. ಅದೇನಂತಂದರೆ, ಈ ಸ್ಟೋರಿ ನಡೆದು 15 ವರ್ಷ 20 ವರ್ಷ ಆಗಿದೆ. ಇದಕ್ಕೆ ಕಾನೂನು ಪ್ರಕಾರ ಏನು ಶಿಕ್ಷೆ ಬೀಳಬೇಕೋ ಎಲ್ಲ ಶಿಕ್ಷೆನೂ ಬಿದ್ದಿದೆ. ಇದು ಬಂದ್ಬಿಟ್ಟು ತುಂಬ ಹಳೆ ಕಾಲದ್ದು ವಿಷಯ. ಇದು ಸೌಂಡ್ ಮಾಡಬೇಡಿ, ನಾನು ಹೊಡೋ ಅಂಥ ಟೈಮ್ ಬಂತು, ನನಗೆ ಬೇಕಾಗಿರೋ ಮೆಸೇಜು ಬಂತು. ಮತ್ತು ಫ್ರೆಂಡ್ಸ್, ಇಲ್ಲಿ ಅವ್ರನ್ನ ಇವ್ರು ಸಾಯಿಸ್ಬಿಟ್ಟಿದ್ದಾರೆ, ಇವ್ರ ಕಡೆ ಅವ್ರನ್ನ ಸಾಯಿಸ್ಬಿಟ್ಟಿದ್ದಾರೆ. ಇಬ್ಬರು ಜೀವನನೂ ಹಾಳಾಗಿದೆ. ಸೊ ಇದಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ಇಂಥ ಸ್ಟೋರಿಗಳು ಇದೊಂದೇ ಅಲ್ಲ, ತುಂಬ ಕಡೆ ಇದ್ದಾವೆ. ಸೊ ದಯವಿಟ್ಟು ಒಬ್ರನ್ನ ಪ್ರೀತಿಯಿಂದ ನೋಡ್ಕೊಳೋಣ. ನಮ್ಮೆಲ್ಲರದು ಮನುಷ್ಯ ಜಾತಿ ಅಂತಾರೆ. ಸೊ ನಾನು ಹೇಳ್ಕೊಡೋದು ಬೇಡ, ನಾವೆಲ್ಲರೂ ಮನುಷ್ಯರು. ಪ್ರೀತಿಯಿಂದ ಎಲ್ಲರ ಹತ್ರ ಇರೋಣ, ಎಲ್ಲರಿಗೂ ಆದಷ್ಟು ಒಳ್ಳೆಯದೇ ಮಾಡೋಣ. ಸೊ ಫ್ರೆಂಡ್ಸ್, ಇದರಿಂದ ನನಗೇನು ಅರ್ಥ ಆಯಿತು ಅಂದರೆ, ನಾವು ಏನೇ ಒಂದು ವಿಷಯ ಆಗಲಿ ಕೆಟ್ಟದ್ದು ಮಾಡಬೇಕು ಇನ್ನೊಬ್ಬರಿಗೆ ಅಂತಂದರೆ, ಕರ್ಮ ಅನ್ನೋದು ನಮ್ಮ ಹಿಂದೆನೇ ಇರುತ್ತೆ. ಆ ಕರ್ಮ ಮತ್ತೆ ನಮಗೆ ರಿಟರ್ನ್ ಹೊಡೆಯುತ್ತೆ. ಸೊ ಅದೇ ಇವ್ರ ಜೀವನದಲ್ಲಿ ನಡೆದಿರೋದು. ಸೊ ಇದು ನಾನು ವಿಡಿಯೋಕ್ಕೆ ಮಾಡೋಕ್ಕಿಂತ ಮುಂಚೆನೇ ರಾಯಲ್ ವಿಹಾರಿ ಅನ್ನೋರು ಚಾನಲಲ್ಲಿ ಈ ಥರ ವಿಡಿಯೋ ಮಾಡಿದ್ದಾರೆ. ಅವರಲ್ಲಿ ಕಂಪ್ಲೀಟ್ ತೆಲುಗು, ಅವರಲ್ಲಿ ಫುಲ್ ಡೀಟೇಲ್ಸು ಇಲ್ಲಿ ಏನೇ ನಡೀತು ಅಂತಂದ್ಬಿಟ್ಟು ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಇದೆ. ಪ್ಲೇ ಲಿಸ್ಟ್ ಕೊಡ್ತೀನಿ, ಚೆಕ್ ಮಾಡಿ. ಸೊ ಆ ವಿಷಯನ ಮತ್ತೆ ನಾನು ಇನ್ನೊಂದ್ಸಲಿ ನಿಮಗೆ ಕನ್ನಡದಲ್ಲಿ ಕಿಚ್ಚಬೇಡಿ, ನಾನು ಹೋಯ್ತಾ ಇದ್ದೀನಿ, ಆಗೋಯ್ತು. ಕನ್ನಡದಲ್ಲಿ ತೋರಿಸ್ಬೇಕು ಅನಿಸ್ತು, ಸೊ ತೋರಿಸಿದ್ದೀನಿ. ಸೊ ಯಾವುದೇ ರೀತಿ ಕೆಟ್ಟದ್ದು ಮಾಡೋದು ಬೇಡ, ನಮಗೆ ಕೆಟ್ಟದಾಗೋದು ಬೇಡ. ಸೊ ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಸೊ ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್, ಜೈ ಶ್ರೀರಾಮ್. ಬಾಯ್ ಫ್ರೆಂಡ್ಸ್, ಬಾಯ್ 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 ಬಾಯ್. ಚಂದ್ರ ಅವರೇ, ಮತ್ತು ಇನ್ನೊಂದು ಡೌಟು, ನೀವು ಪ್ರೀತಿ ಮಾಡಿರೋ ಹುಡುಗಿ ಇಲ್ಲೇ ಇದ್ದಾರಾ ನಿಮ್ಮ ಜೊತೆನೇ? ಲಾಸ್ಟ್ ಒಂದೇ ಒಂದ್ಸಲಿ, ನೀವು ಪ್ರೀತಿ ಮಾಡಿರೋ ಅಂಥ ಹುಡುಗಿ ಇಲ್ಲೇ ನಿಮ್ಮ ಜೊತೆನೇ ಇದ್ದಾರಾ ಇವಾಗ? ಇಲ್ವಾ? ನೀವೊಬ್ಬರೇನ ಇರೋದಿಲ್ಲಿ? ಅವ್ರು ಚೆನ್ನಾಗಿ ಸೇಫ್ ಜಾಗದಲ್ಲಿ ಆರಾಮಾಗಿದ್ದಾರಾ ಇವಾಗ? ಸತ್ತೋಗಾದ್ಮೇಲಾದರೂ ನೆಮ್ಮದಿಯಾಗಿದ್ದಾರಾ? ಅವರು ತೀರೋದಾದ್ಮೇಲೆ
ನೆಮ್ಮದಿ ಜಾಗದಲ್ಲಿ ಅವ್ರು ಸಂತೋಷವಾಗಿದ್ದಾರೆ ಅಂತಂದರೆ ಸೌಂಡ್ ಮಾಡಿ. ಅವರು ಸಂತೋಷವಾಗಿದ್ದಾರಾ? ನೀವು ಪ್ರೀತಿ ಮಾಡಿರೋ ಹುಡುಗಿ ಯಾವುದು ಸೌಂಡ್ ಬಂದಿಲ್ಲ ಫ್ರೆಂಡ್ಸ್. ಹಂಗಾದ್ರೆ ಅವ್ರು ಪ್ರೀತಿ ಮಾಡಿರೋ ಹುಡುಗಿ ಸಂತೋಷವಾಗಿರಲ್ಲ. ಹೆಂಗೆ ಸಂತೋಷವಾಗಿರ್ತಾರೆ ಹೇಳಿ? ನೀವು ಇಲ್ಲೇ ಇದ್ದರೆ ಅವ್ರು ಹೆಂಗೆ ಸಂತೋಷವಾಗಿರ್ತಾರೆ? ಅವ್ರು ಎಲ್ಲಿದ್ದಾರೋ ಅಲ್ಲಿಗೆ ಹೋಗಿ ನೀವೆಲ್ಲಿ ಖುಷಿಯಾಗಿ ಇರಬೇಕು. ದೇವ್ರು ನಿಮ್ಗಂತ ಒಂದು ಸ್ಥಾನ ಕೊಟ್ಟಿರ್ತಾರೆ. ಸೊ ಆ ಜಾಗಕ್ಕೆ ಹೋಗ್ಬಿಟ್ಟು ನೀವು ಅವರು ಸತ್ತ ಮೇಲಾದರೂ ಚೆನ್ನಾಗಿರಿ. ನಿಮ್ಮ ಫ್ಯಾಮಿಲಿ ಮೆಂಬರ್ ಥರ ನಾನು ಆಸೆ ಪಡ್ತಿರೋದು. ಸೊ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ನಿಮಗೆ ನನ್ನ ಕಡೆಯಿಂದ ಇದೊಂದು ಸ್ಮಾಲ್ ಸಜೆಷನು. ನಿಮ್ಮ ಫ್ಯಾಮಿಲಿ ಮೆಂಬರ್ ಥರ ನಿಮ್ಮ ಪ್ರೀತಿ ಮಾಡಿರೋ ಹುಡುಗಿ ವೆಯ್ಟ್ ಮಾಡ್ತಾ ಇರ್ತಾರೆ. ಅವ್ರ ಹತ್ರ ಹೋಗಿ ಅವ್ರನ್ನ ಇದಕ್ಕೆ ಮೇಲಾದರೂ ಖುಷಿ ಪಡಿಸಿ. ಇಲ್ಲಿ ಇದ್ಬಿಟ್ಟು ಏನಾದರೂ ಸೇಡ್ ತೀರಿಸ್ಕೊಬೇಕು ಅಂದರೆ ಅವ್ರ ಫ್ಯಾಮ್ಲಿಯಲ್ಲೂ ಯಾರೂ ಇಲ್ಲ, ಇವಾಗ ನಿಮ್ಮ ಫ್ಯಾಮ್ಲಿಯಲ್ಲೂ ಯಾರೂ ಇಲ್ಲ, ಒಬ್ರನ್ನೊಬ್ರು ಸಾಯಿಸ್ಕೊಂಡ್ಬಿಟ್ಟಿದ್ದೀರಾ. ಇದಕ್ಕೆ ಮೇಲಾದರೂ ಖುಷಿಯಾಗಿರಿ. 15 ವರ್ಷ 20 ವರ್ಷ ಆಯ್ತಂತೆ. ಇಲ್ಲೇ ಇದ್ದರೆ ಹೆಂಗೆ? ಹೋಗಿ ನೀವು ಪ್ರೀತಿ ಮಾಡಿರೋರ ಹತ್ರಕ್ಕೆ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಸರಿ ಫ್ರೆಂಡ್ಸ್, ಲವ್ ಯು ಆಲ್. ಜೈ ಶ್ರೀರಾಮ್. ಬಾಯ್ ಫ್ರೆಂಡ್ಸ್.